ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ನಿನ್ನೆ ಸಂಭವಿಸಿದಂತಹ ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ನಿಧನ ಹೊಂದಿರತಕ್ಕಂಥದ್ದು. ಇವತ್ತು ಮಹಾರಾಷ್ಟ್ರದ ಬಾರಾಮತಿಯಲ್ಲೇ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಯಾಕೆಂದರೆ ಅದು ಅಜಿತ್ ಪವಾರ್ ಅವರದ್ದೇ ಕ್ಷೇತ್ರ, ಅವರಿಗೆ ರಾಜಕೀಯ ಜನ್ಮ ನೀಡಿದ ಕ್ಷೇತ್ರ. ಇವತ್ತು ಬೆಳಗ್ಗೆ 11 ಗಂಟೆಗೆ ಅಂತ್ಯಕ್ರಿಯೆಗೆ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ. ವಿದ್ಯಾ ಪ್ರತಿಷ್ಠಾನ ಮೈದಾನದಲ್ಲಿ ಈ ಅಂತ್ಯಕ್ರಿಯೆ ನೆರವೇರುತ್ತೆ ಅಂತ. ಇವತ್ತು ಬೆಳಗ್ಗೆ 10 ಗಂಟೆ ತನಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅಂತ್ಯಕ್ರಿಯೆಯಲ್ಲಿ ಪ್ರಧಾನಿ ಮೋದಿ, ಅಮಿತ್ ಶಾ, ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್, ಡಿಸಿಎಂ ಏಕನಾಥ್ ಶಿಂದೆ, ಹೆಚ್ಚು ಕಡಿಮೆ ಇಡೀ ಸರ್ಕಾರ ಎಲ್ಲ ಮಂತ್ರಿಗಳು ಎಲ್ಲರೂ ಕೂಡ ಹಾಜರಾಗ್ತಾರೆ. ಅವರು NCP ಅವರಾಗಿರ್ಬೋದು, ಶಿವಸೇನೆಯವರಾಗಿರ್ಬೋದು, BJP ಅವರು ಎಲ್ಲರೂ ಕೂಡ, ಇನ್ಕ್ಲೂಡಿಂಗ್ ಶರದ್ ಪವಾರ್, ಯಾಕೆಂದರೆ ರಕ್ತ ಸಂಬಂಧಿಕರು. ಹಾಗಾಗಿ ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಬೆಳಗ್ಗೆ 11 ಗಂಟೆಗೆ ಅಂತ್ಯಕ್ರಿಯೆ ನೆರವೇರುತ್ತೆ ಅಂತಕ್ಕಂಥ ಮಾಹಿತಿ ಇದೆ. ಇವತ್ತು ಬೆಳಗ್ಗೆ 10 ಗಂಟೆ ತನಕನೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. 11 ಗಂಟೆ ವೇಳೆಗೆ ಅಂತ್ಯಕ್ರಿಯೆ ನಡೆಯುತ್ತೆ. ಅದು ಕೂಡ ಬಾರಾಮತಿಯಲ್ಲಿ ಇರತಕ್ಕಂಥ ವಿದ್ಯಾ ಪ್ರತಿಷ್ಠಾನ ಮೈದಾನ, ಆ ಮೈದಾನದಲ್ಲಿ ಅಂತ್ಯಕ್ರಿಯೆಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಎಸ್ ಶಬೀರ್, ಈಗ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಏನಿದೆ, ಏನೆಲ್ಲ ಪ್ಲಾನ್ಸ್ ಅಂತ? ಅರವಿಂದ್, ನಿನ್ನೆ ಏನು ಫ್ಲೈಟ್ ಕ್ರಾಶ್ ಅಲ್ಲಿ ಏನು ಅಜಿತ್ ಪವಾರ್ ನಿಧನ ಆಗಿದ್ರು, ಅವರ ಅಂತ್ಯಕ್ರಿಯೆ ಇವತ್ತು ನಡೆಯುತ್ತೆ. ಬೆಳಗ್ಗೆ 11 ಗಂಟೆಗೆ ಅವರ ಅಂತ್ಯಕ್ರಿಯೆಯನ್ನ ಮಾಡ್ಲಿಕ್ಕೆ ತಯಾರಿಗಳನ್ನ ಕೂಡ ಮಾಡ್ಕೊಳ್ಳಾಗ್ತಾ ಇರುವಂತದ್ದು. ಬಾರಾಮತಿಯಲ್ಲಿ ಅವರ ಅಂತಿಮ ಕ್ರಿಯೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕುಟುಂಬಸ್ಥರು ನಿರ್ಧಾರ ಮಾಡಿದ್ರು. ಹೀಗಾಗಿ ಬೆಳಗ್ಗೆ 11 ಗಂಟೆಗೆ ಅಂತ್ಯಕ್ರಿಯೆ ವಿಧಿವಿಧಾನಗಳನ್ನ ಪೂರೈಸಲಿಕ್ಕೆ ನಿರ್ಧಾರ ಮಾಡಿರುವಂತದ್ದು. ಬೆಳಗ್ಗೆ 10 ಗಂಟೆಯಿಂದ ಪ್ರಕ್ರಿಯೆಗಳು ಶುರುವಾಗುತ್ತೆ. 11 ಗಂಟೆ ಅಷ್ಟೊತ್ತಿಗೆ ಅವರ ಅಂತ್ಯಕ್ರಿಯೆಯನ್ನ ಮಾಡುವಂತಹ ಸಾಧ್ಯತೆಗಳನ್ನ ಕೂಡ ಈಗ ಮಾಡ್ಲಾಗ್ತಾ ಇದೆ. ಹೀಗಾಗಿ ಈಗಾಗಲೇ ಕುಟುಂಬಸ್ಥರೆಲ್ಲರೂ ಕೂಡ ಬಾರಾಮತಿಯನ್ನ ತಲುಪಿರುವಂತದ್ದು. ನಿನ್ನೆ ಘಟನೆ ಆದ ತಕ್ಷಣ ಎಲ್ಲರೂ ಕೂಡ ಬಾರಾಮತಿಗೆ ತೆರಳಿದ್ರು. ಮತ್ತೆ ಬಾರಾಮತಿಯಲ್ಲಿ ಅವರ ಅಂತ್ಯಕ್ರಿಯೆಯನ್ನ ಮಾಡಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಯಾಕೆಂದ್ರೆ 1991ರಿಂದ ಶುರುವಾದಂತ ಅವರ ರಾಜಕೀಯ ಜರ್ನಿ ಏನಿದೆ, ಅದು ಕೊನೆಗೊಂಡಿರುವಂತದ್ದು ಕೂಡ ಅಲ್ಲೇ. ಸೊ ಅವರ ಖುದ್ದು ನಿವಾಸ ಕೂಡ ಬಾರಾಮತಿಯಲ್ಲೇ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲೇ ಅಂತ್ಯಕ್ರಿಯೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕುಟುಂಬಸ್ಥರು ನಿರ್ಧಾರಕ್ಕೆ ಬಂದ್ರು. ಈ ಒಂದು ಅಂತ್ಯಕ್ರಿಯೆ ಏನು ಪ್ರಕ್ರಿಯೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಪ್ರಮುಖ ಗಣ್ಯರೆಲ್ಲರೂ ಕೂಡ ಭಾಗಿಯಾಗ್ತಾರೆ ಅನ್ನುವಂತ ಮಾಹಿತಿಗಳಿದಾವೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇವತ್ತು 11 ಗಂಟೆ, ಹೆಚ್ಚು ಕಡಿಮೆ ನಿನ್ನೆ 8:45 ವೇಳೆಗೆ ಮುಂಬೈನಿಂದ ಬಾರಾಮತಿಗೆ ಅವರೊಂದು ಚಾರ್ಟರ್ಡ್ ವಿಮಾನದಲ್ಲಿ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ, ಇನ್ನೇನು ಬಾರಾಮತಿಯಲ್ಲಿ ಲ್ಯಾಂಡ್ ಆಗಬೇಕು, ಆ ಸಂದರ್ಭದಲ್ಲಿ ವಿಮಾನ ಭೂಮಿಗೆ ಅಪ್ಪಳಿಸಿ ಅದು ಸ್ಫೋಟಗೊಂಡು ಆ ವಿಮಾನದಲ್ಲಿದ್ದಂತಹ ಎಲ್ಲ 5 ಜನರು ಕೂಡ ಮೃತಪಟ್ಟರು. ಬಾಡಿ ಐಡೆಂಟಿಫೈ ಮಾಡೋದೇ ಕಷ್ಟ ಆಗಿತ್ತು. ಸೊ ಏರ್ಪೋರ್ಟ್ ಸಮೀಪ ದಟ್ಟ ಮಂಜಿನ ವಾತಾವರಣ ಇತ್ತು. ATCಗೆ ಹೇಳಿದ್ದಾರೆ ಅವರು, ಮೊದಲನೇ ಸರ್ತಿ ಲ್ಯಾಂಡ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಾಗ ನಮಗೆ ರನ್ವೇ ಕಾಣಿಸ್ತಾ ಇಲ್ಲ ಅಂತ, ಸೆಕೆಂಡ್ ಟೈಮ್ ಕಾಣಿಸ್ತಾ ಇದೆ ಅಂತ ಹೇಳಿದ್ದಾರೆ. ಆಮೇಲೆ ಪರ್ಮಿಷನ್ ಸಿಕ್ಕಿದೆ. ಲ್ಯಾಂಡ್ ಮಾಡಬೇಕಾದ್ರೆ ರನ್ವೇಗಿಂತ 100 ಅಡಿ ಹಿಂದೆ ಲ್ಯಾಂಡ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ದಟ್ಟ ಮಂಜೇ ಕಾರಣ. ಸೊ ವಿಮಾನದಲ್ಲಿ ಏನೋ ಟೆಕ್ನಿಕಲ್ ಇಶ್ಯೂಸ್ ಆಗಿದೆ ಅಂತಂದ್ಬಿಟ್ಟು ಈಗಾಗಲೇ ತನಿಖೆಗೆ DGCಗೆ ಆರ್ಡರ್ ಮಾಡಿದೆ. ಗೊತ್ತಾಗುತ್ತೆ ರೀಸನ್ ಏನು ಅಂತಂದ್ಬಿಟ್ಟು. ಎಲ್ಲ ಬ್ಲ್ಯಾಕ್ ಬಾಕ್ಸು ಅದು ಇದು ಎಲ್ಲ ಕಲೆಕ್ಟ್ ಮಾಡಿ ಗೊತ್ತಾಗುತ್ತೆ. ಇಂಧನ ಸೋರಿಕೆಯ ಸಮಸ್ಯೆ ಕೂಡ ಉಂಟಾಗಿರಬಹುದು ಅಂತ ಹೇಳ್ತಾ ಇದ್ದಾರೆ. ಏನು ಬೇಕಾದ್ರೂ ಆಗಿರ್ಬೋದು, ಹೇಳೋಕ್ಕಾಗಲ್ಲ. ಎಕ್ಸಾಕ್ಟ್ ರೀಸನ್ ಗೊತ್ತಾಗಬೇಕು. ಆದರೆ ನಡೆಯುವ ದುರಂತ ನಡೆದು ಹೋಗಿದೆಯಲ್ಲ. ಬೆಳಗ್ಗೆ 8:10ಕ್ಕೆ ಮುಂಬೈನಿಂದ ವಿಮಾನ ಟೇಕ್ ಆಫ್ ಆಗಿತ್ತು. 8:45 ವೇಳೆಗೆ ಅದು ಸ್ಫೋಟ ಆಗಿರ್ತಕ್ಕಂಥದ್ದು. ಮುಂಬೈನಿಂದ ಬಾರಾಮತಿಗೆ ಅವರು ಯಾವುದೋ ಒಂದು ಚುನಾವಣಾ ಪ್ರಚಾರಕ್ಕೆ ಅಂತ ಬರ್ತಾಯಿದ್ರು, ಜಿಲ್ಲಾ ಪಂಚಾಯತ್ ಚುನಾವಣಾ ಪ್ರಚಾರ ಸಭೆಗಳಿಗೆ ಅಂತ. ಸೊ ಹಾಗಾಗಿ 8:35ಕ್ಕೆ ವಿಮಾನದಲ್ಲಿ ತಾಂತ್ರಿಕ ದೋಷ ಗೋಚಾರ ಆಗಿತ್ತು. ಆಮೇಲೆ ತುರ್ತು ಭೂಸ್ಪರ್ಶಕ್ಕೆ ಪೈಲಟ್ ಪ್ರಯತ್ನ ಪಟ್ಟಿದ್ದು 8:40ಕ್ಕೆ, ಅದು ಕೂಡ ಕನ್ಫರ್ಮ್ ಆಗಿದೆ ಏನಾಗಿದೆ ಅಂತಂದ್ಬಿಟ್ಟು. ಸೊ 8:45ಕ್ಕೆ ಏರ್ಪೋರ್ಟ್ ಬಳಿ ವಿಮಾನ ಪತನ ಆಗಿದೆ. ಇಮಿಡಿಯೇಟಾಗಿ ಏರ್ಪೋರ್ಟ್ ಅಥಾರಿಟೀಸ್ ಅವರೆಲ್ಲ ಬಂದಿದ್ದಾರೆ. ಬಟ್ ಅಷ್ಟೊತ್ತಿಗಾಗಲೇ ವಿಮಾನ ಸ್ಫೋಟಗೊಂಡಿತ್ತು. ಎಲ್ಲ ಬೆಂಕಿಯಲ್ಲಿ ಬೆಂದು ಹೋಗಿದ್ದರು, ಏನೂ ಮಾಡೋಕ್ಕಾಗಲಿಲ್ಲ. ಸೊ ಬಿದ್ದ ತಕ್ಷಣ ವಿಮಾನ ಹೊತ್ತಿ ಉರಿದಿರ್ತಕ್ಕಂಥದ್ದು. ಆ CCTVನಲ್ಲಿ ಅದು ಕೂಡ ಗೊತ್ತಾಗಿದೆ ಹೆಂಗೆ ಹತ್ತು ಉರಿದಿದೆ ಅಂತ. ವಿಮಾನ ಪತನದ ಬಗ್ಗೆ ಅಧಿಕೃತ ಘೋಷಣೆ 9:10ಕ್ಕಾಗತ್ತೆ. ಹೀಗಾಗಿದೆ ಅಂತ. ಅಜಿತ್ ಪವಾರ್ ಅವರಿದ್ದಂತಹ ವಿಮಾನ ಪತನವಾಗಿದೆ. ಅಜಿತ್ ಪವಾರ್ ಸೇರಿದಂತೆ ವಿಮಾನದಲ್ಲಿದ್ದ 5 ಜನ ಮೃತಪಟ್ಟಿದ್ದಾರೆ. ಸಾಮಾನ್ಯವಾಗಿ ವಿಮಾನ ಪತನ ಆದಾಗ ಬದುಕುಳಿಯುವ ಸಾಧ್ಯತೆ ಕಡಿಮೆ. ಈಗ ಅಹಮದಾಬಾದ್ನಲ್ಲಿ ನಡೆದಾಗ 242 ಜನ ಮೃತಪಟ್ಟಾಗ 242 ಪೈಕಿ 241 ಜನ ಮೃತಪಟ್ಟಿದ್ದರು. ನೋಡಿ, ಈ ಹಿಂದೆ ಯಾರ್ಯಾರು ಈ ಥರ ದೊಡ್ಡ ದೊಡ್ಡ ವ್ಯಕ್ತಿಗಳು ಮೃತಪಟ್ಟಿದ್ದಾರೆ ಅಂದರೆ 1945ನಲ್ಲಿ ಸುಭಾಷ್ ಚಂದ್ರ ಬೋಸ್,
ಇದು ಮೊದಲ ಸೆಲೆಬ್ರಿಟಿ ಅಥವಾ ರಾಜಕಾರಣಿ ಅಂತ ಕನ್ಸಿಡರ್ ಮಾಡ್ಬೋದು. ಆಮೇಲೆ 1973ರಲ್ಲಿ ಮೋಹನ್ ಕುಮಾರ್ ಮಂಗಲಂ ಅಂತಂದ್ಬಿಟ್ಟು ಅವರು ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ದರು. 1980ರಲ್ಲಿ ಸಂಜಯ್ ಗಾಂಧಿ, ಇಂದಿರಾ ಗಾಂಧಿ ಅವರ ಮಗ, ಅದು ದೆಹಲಿಯಲ್ಲಿ ನಡೆದಂತಹದ್ದು, ಅವರೇ ಓಡಿಸ್ತಾ ಇದ್ದ ಫ್ಲೈಟ್ ಕ್ರ್ಯಾಶ್ ಆಗಿ ಅವರು ಮೃತಪಟ್ಟಿದ್ದರು 1980ರಲ್ಲಿ. 2001ರಲ್ಲಿ ಮಾಧವರಾವ್ ಸಿಂಧಿಯಾ ಗ್ವಾಲಿಯರ್ಗೆ ಹೋಗ್ತಾ ಇದ್ದರು ಡೆಲ್ಲಿಯಿಂದ. ಈ ಸಂದರ್ಭದಲ್ಲಿ ಅವರು ವಿಮಾನ ಅಪಘಾತದಲ್ಲಿ ಮೃತಪಟ್ಟರು. 2002ರಲ್ಲಿ ಸ್ಪೀಕರ್ ಆಗಿದ್ದಂತಹ GMC ಬಾಲಯೋಗಿಯವರು ವಿಮಾನ ಪತನದಲ್ಲಿ ದುರ್ಮರಣಕ್ಕೀಡಾಗಿದ್ದರು. 2004ರಲ್ಲಿ ನಟಿ ಸೌಂದರ್ಯ ಬೆಂಗಳೂರಿನಿಂದ ಜಕ್ಕೂರಿನಿಂದ ಹೊರಟಿದ್ರು ಅವರು ಚುನಾವಣಾ ಪ್ರಚಾರಕ್ಕೆ, ಅದರಲ್ಲಿ ಅವರು ಮೃತಪಟ್ಟಿದ್ದರು. 2004ರಲ್ಲಿ ನಡೆದಂತಹ ದುರಂತ ಇದು. YSR ರೆಡ್ಡಿ, ಆಮೇಲೆ 2005ರಲ್ಲಿ OP ಜಿಂದಾಲ್ ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ದರು ಈ ಹಿಂದೆ. ಇವೆಲ್ಲವೂ ಕೂಡ ಯಾರ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಮೃತಪಟ್ಟಿದ್ರು. ಅದು 2009ರಲ್ಲಿ YS ರಾಜಶೇಖರ್ ರೆಡ್ಡಿ ಅವರು ಕರ್ನೂಲಿಂದ ಒಂದು 75 ಕಿಲೋಮೀಟರ್ ದೂರದಲ್ಲಿ ಅಪಘಾತ ಆಗಿತ್ತು. 2011ರಲ್ಲಿ ದೋರ್ಜಿ ಖಂಡು ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಂಥವರು ದೋರ್ಜಿ ಖಂಡು ಮೃತಪಟ್ಟಿದ್ದರು ವಿಮಾನದ ದುರಂತದಲ್ಲಿ. ಸೊ 2021ರಲ್ಲಿ CDS ಬಿಪಿನ್ ರಾವತ್ ತಮಿಳ್ನಾಡಲ್ಲಿ ಅವರು ನೀಲಗಿರಿಗೆ ಹೋಗಬೇಕಾದ್ರೆ ಅಲ್ಲಿ ಆಕ್ಸಿಡೆಂಟ್ ಆಗಿ ಅದು ಕೂಡ ಹೆಲಿಕಾಪ್ಟರ್ ದುರಂತದಲ್ಲಿ ಮೃತಪಟ್ಟಿದ್ದು. ಇವೆಲ್ಲ ಈ ಹಿಂದೆ ಯಾರ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ವಿಮಾನ ದುರಂತದಲ್ಲಿ ಮೃತಪಟ್ಟರು ಅನ್ನೋದಕ್ಕೆ ಉದಾಹರಣೆ. ಇದರ ಜೊತೆಗೆ ಹೋಮಿ ಜಹಾಂಗೀರ್ ಬಾಬಾ, ಜೇಮ್ಶೆಡ್ಜಿ ಬಾಬಾ, ಅವು ಎಲ್ಲ ಹಿಂದೆ ಆಗಿರ್ತಕ್ಕಂಥ ಘಟನೆಗಳು. ಅದರ ಜೊತೆಗೆ ನಾಗರಿಕರು ಸಾಕಷ್ಟು ಜನ ಮೃತಪಟ್ಟಿದ್ದಾರೆ.